ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನು ಗೊತ್ತಾ, ನಾವು ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಾವು ಇಷ್ಟಪಡುವಂಥ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಟೈಮ್ ಮಾಡಿಕೊಂಡು ಆ ಕೆಲಸಗಳನ್ನ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಕೂಡ ಹಾಗೇನೆ. ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು ನಾನು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ. ಸೊ ಬ್ಯುಸಿ ಅಂದರೆ ಬೇರೆ ಬೇರೆ ಯಾವ ಕೆಲಸಗಳಲ್ಲೂ ಅಲ್ಲ, ನನ್ನ ಮಗುನ ನೋಡ್ಕೊಳ್ಳೋದ್ರಲ್ಲೇ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ ಬ್ಯುಸಿ ಇದರಲ್ಲೂ ಕೂಡ, ಬ್ಯುಸಿ ಲೈಫಲ್ಲೂ ಕೂಡ ಟೈಮ್ ಮಾಡಿಕೊಂಡು ನಾನು ಈ ರೀತಿ ಯಾವುದಾದ್ರೂ ಒಂದು ವೀಡಿಯೋಗಳನ್ನ ಮಾಡಬೇಕು ಅಂದಾಗ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಟೈಮ್ ಮಾಡಿಕೊಂಡು ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಆ್ಯಂಡ್ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುವಂಥದ್ದು, ಹಾಗೆಯೇ ಎಲ್ಲರೂ ಕೂಡ ಮಾಡ್ಕೋಬೋದಾದಂಥ ಒಂದು ಕೇಕ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನೀವು ಕೇಕ್ ಅಂದರೆ ಮಾಡೋದಕ್ಕೆ ಆಗಲ್ಲ, ಅದು ಬೇಕು ಇದು ಬೇಕು ಆ ರೀತಿ ಎಲ್ಲ ಏನು ಥಿಂಕ್ ಮಾಡೋ ಹಾಗಿಲ್ಲ. ನಿಮ್ಮ ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ಮಾಡ್ಬೋದು. ಹಾಗಾದರೆ ಕೇಕ್ ಮಾಡೋದು ಯಾವ ರೀತಿ ಅಷ್ಟು ಸುಲಭವಾಗಿ ಅಂತ ನೋಡೋಣವಾ? ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಆರಾಮಾಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಚೂರು ಸಣ್ಣ ಸಣ್ಣ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಜಸ್ಟ್ ಆ ಬೆಲ್ಲ ಕರಗಬೇಕು ಅಷ್ಟೇ, ಅದು ಪಾಕ ಬರಬೇಕು ಆ ರೀತಿ ಎಲ್ಲ ಏನೂ ಇಲ್ಲ. ಆ ಬೆಲ್ಲ ಕರಗೋವರೆಗೂ ಕೂಡ ಅದನ್ನು ನಾನು ಬೇಯಿಸಿದ್ದೀನಿ ಸ್ವಲ್ಪ ಅಷ್ಟೇ. ಅದು ನೀರು ಥರ ಇದ್ರೂ ನೋ ಪ್ರಾಬ್ಲಮ್. ಈ ರೀತಿ ನೀವು ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಎತ್ತಿಟ್ಕೊಳ್ಳಿ. ಅದನ್ನು ಹಾರಬೇಕು, ಅದು ತಣ್ಣಗಾಗಬೇಕು. ಹಾಗಾಗಿ ಇದನ್ನು ಫಸ್ಟು ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಅದು ಸುಡುವಾಗ ಅದನ್ನು ಮಿಕ್ಸ್ ಮಾಡೋಕ್ಕಾಗೋಲ್ಲ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ನಾನಿಲ್ಲಿ 2 ಎಗ್ಗನ್ನು ತಗೊಂಡಿದ್ದೀನಿ. ಎಗ್ಗನ್ನು ಹಾಕಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಯೆಲ್ಲೋ ಕಲರ್ ಆ್ಯಂಡ್ ವೈಟ್ ಕಲರ್ ಏನಿರುತ್ತೆ ಅದರಲ್ಲಿ ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು. ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎಗ್ ಹಾಕೋದ್ರಿಂದ ಕೇಕು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಎಗ್ ಹಾಕ್ಬೋದು. ಎಗ್ ಇಲ್ಲ ಅಂದ್ರೂ ಕೂಡ, ಎಗ್ ಬೇಡ ಅಂದರೂ ಕೂಡ ಹಾಗೇ ಕೂಡ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಒಂದು 1/2 ಗ್ಲಾಸ್ ಆಗುವಷ್ಟು ಆಯಿಲ್ನ ತಗೊಂಡಿದ್ದೀನಿ. ಈಗ ಆ ಎಗ್ಗು ಮತ್ತು ಆಯಿಲ್ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಟೈಮ್ ತೊಗೊಂಡು ಅದನ್ನು ಮಾಡಬೇಕಾಗುತ್ತೆ. ನೀವು ಹಾಗೇ ಮಾಡಿಬಿಟ್ರೆ ಆಗಲ್ಲ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಇರುತ್ತೆ. ಆಯಿಲ್ಲು ಎಗ್ಗು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಆ ಟೈಮಲ್ಲಿ ನೀವು ಒಂದು 1 ಕಪ್ ಆಗೋಷ್ಟು ಇಲ್ಲಿ ನಾನು ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 2 ಸ್ಪೂನ್ಸ್ ಕೋಕೋ ಪೌಡರ್, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ತೊಗೊಂಡು ಅದನ್ನು ನೀಟಾಗಿ ಶೋಧಿಸ್ಕೋಬೇಕು. ಯಾಕೆ ಅಂತ ಅಂದರೆ ಅಲ್ಲೇನಾದ್ರು ಚಿಕ್ಕದ ಹರಳು ಅಥವಾ ಗಟ್ಟಿ ಪದಾರ್ಥಗಳೇನಾದ್ರು ಇದ್ದರೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ರೀತಿ ನೀವು ಜರಡಿಯಲ್ಲಿ ಮಾಡಿಕೊಂಡಾಗ ಅದು ನೀಟಾಗಿ ಪ್ಯೂರ್ ಆಗಿರುವಂಥ ಹಿಟ್ಟು ಸಿಗುತ್ತೆ. ಸೊ ಅದಾದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕೇಕ್ ಮಾಡುವಾಗ ನಮಗೆ ಮಿಕ್ಸ್ ಮಾಡೋದೇ ಟೈಮ್ ಹಿಡಿಯೋದು. ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ನೀಟಾಗಿ ಮಿಕ್ಸ್ ಆಗಲಿಲ್ಲ ಅಂದಾಗ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೇ ಸಮಯದಲ್ಲಿ ನಾನು ಆಗಲೇ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಶೋಧಿಸ್ಕೋಬೇಕು. ಈ ರೀತಿ ಶೋಧಿಸ್ಕೊಂಡಾಗ ಬೆಲ್ಲದಲ್ಲಿ ಏನಾದರೂ ಬೇಡದೇ ಇರೋ ಕಸ ಕಡ್ಡಿ ಆ ರೀತಿ ಏನಾದರೂ ಒಂದು ವಸ್ತುಗಳಿದ್ದಾಗ ಅದು ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಶೋಧಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿ ಅದನ್ನು ಹಾಕೊಂಡ್ಮೇಲೆ ಇದನ್ನು ಕೂಡ ತುಂಬ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ, ಯಾವುದೇ ರೀತಿ ಸಣ್ಣ ಪುಟ್ಟ ಗಂಟುಗಳು ಕೂಡ ಇರಬಾರ್ದು. ಕೇಕ್ಗೆ ನಾವು ಕೇಕ್ ಬ್ಯಾಟರ್ನ ಎಷ್ಟು ನೀಟಾಗಿ ಹದವಾಗಿ ಮಾಡ್ಕೊಳ್ತೀವಿ, ಎಷ್ಟು ನೀಟಾಗಿ ಅದನ್ನೆಲ್ಲ ಮಿಶ್ರಣ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಆದಷ್ಟು ಅದನ್ನು ಎಷ್ಟು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕೇಕ್ ಆಗಿರುತ್ತೆ. ಹಾಗಾಗಿ ಅದನ್ನು ಪ್ರತಿ ಸೆಕೆಂಡ್ ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನೋಡಿ, ಇಷ್ಟು ಮಿಕ್ಸ್ ಮಾಡಾದಮೇಲೆ ಈ ರೀತಿ ಒಂದು ಬ್ಯಾಟರ್ ರೆಡಿಯಾಗಿದೆ. ಈ ಸಮಯದಲ್ಲಿ ಇದಕ್ಕೆ ನಾನು ಒಂದು 1/2 ಕಪ್ ಆಗುವಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೀವು ನೋಡಬೇಕು. ಅದು ಕೇಕ್ ಮಾಡಬೇಕಿದ್ರೆ ಬ್ಯಾಟರ್ ಒಂದು ಹದವಾಗಿ ಇರಬೇಕು, ತುಂಬ ತೆಳುವಾಗೂ ಇರಬಾರ್ದು ಅಥವಾ ತುಂಬ ಗಟ್ಟಿಯಾಗಿಯೂ ಸಹ ಇರಬಾರ್ದು, ಒಂದು ಹದದಲ್ಲಿ ಇರಬೇಕು. ಅದನ್ನು ನೋಡಿ ನೀವು ಹಾಲನ್ನು ಹಾಕೋಬೇಕಾಗುತ್ತೆ. ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ತೆಳುವಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟೇ ಬೇಕಾಗಿತ್ತು, ಹಾಗಾಗಿ ಅರ್ಧ ಕಪ್ ಹಾಲನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಹಾಕಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆಗಿದೆ. ಈಗ ಸದ್ಯಕ್ಕೆ ಕೇಕ್ದು ಬ್ಯಾಟರ್ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ. ಸೊ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಫುಲ್ ಆಯಿಲ್ನ
ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗಿ. ಒಂದು ಕಡೆ ಈ ರೀತಿ ಪಾತ್ರೆಗೆ ಆಯಿಲ್ ಎಲ್ಲ ಹಾಕಾದ್ಮೇಲೆ ನಾವೇನದು ಕೇಕು ಮಿಶ್ರಣ ರೆಡಿ ಮಾಡಿ ಇಟ್ಟಿರ್ತೀವಲ್ವ, ಸೊ ಅದನ್ನು ಅದರೊಳಗಡೆ ಹಾಕಬೇಕು. ಅದನ್ನು ನೀಟಾಗಿ ಹಾಕಿ ನೋಡಿ, ಯಾವುದೇ ಒಂದು ಸಣ್ಣ ರೀತಿಯಲ್ಲೂ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿದಾಗ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಕೇಕ್ ಮಾಡುವಾಗ ಸಮಯ ಹಿಡಿಯೋದೇ ಅದನ್ನು ಮಿಕ್ಸ್ ಮಾಡೋದ್ರಲ್ಲಿ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ನೀವು ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲವನ್ನು ಕೂಡ ಕಟ್ ಮಾಡಿ ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳಿ. ಕೇಕ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಈ ರೀತಿ ನೋಡೋಕ್ಕೂ ಕೂಡ ಸಖತ್ತಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾನೀಗಾಗಲೇ ಇಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಒಳಗಡೆ ಸ್ವಲ್ಪ ನೀರನ್ನು ಹಾಕಿ ಅದರೊಳಗಡೆ ಒಂದು ಕಪ್ ಕೂಡ ಇಟ್ಟಿದ್ದೀನಿ. ಆ ಕಪ್ಗೂ ಕೂಡ ನಾನು ಸ್ವಲ್ಪ ವಾಟರ್ನ ಹಾಕಿದ್ದೀನಿ. ನಾನು ಇದನ್ನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಕ್ಕಿಂತ ಒಂದು 10 ನಿಮಿಷ ಮುಂಚೆನೇ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ. ಸೊ ಈಗ ಆಲ್ರೆಡಿ ಕುಕ್ಕರ್ ತುಂಬಾ ಹೀಟ್ ಆಗಿದೆ. ಸೊ ಈಗ ನಾವು ಏನು ಬ್ಯಾಟರ್ ರೆಡಿ ಮಾಡಿದ್ವಿ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕ್ಯಾಪ್ ಏನಿರುತ್ತೆ ಅಷ್ಟನ್ನು ಮಾತ್ರ ಕ್ಲೋಸ್ ಮಾಡಬೇಕು. ಅದರಲ್ಲಿ ಬೆಲ್ಟ್ ಇರುತ್ತೆ ಅಲ್ವ, ಕುಕ್ಕರ್ ಬೆಲ್ಟ್, ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಅದನ್ನು ತೆಗೆದುಬಿಟ್ಟು ಕ್ಲೋಸ್ ಮಾಡಿ. ಇದಾದಮೇಲೆ ಒಂದು 40-45 ಮಿನಿಟ್ಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿಬಿಟ್ರೆ ಕೇಕು ರೆಡಿಯಾಗಿ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಕೇಕು ಸಖತ್ತಾಗಿ ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ಕುಕ್ಕರಿಂದ ಕೇಕ್ ತೆಗೆಯುವಂತಹ ಸಮಯದಲ್ಲಿ ವಿಡಿಯೋ ಮಾಡ್ಕೊಳ್ಳೋದನ್ನ ಮರೆತುಬಿಟ್ಟೆ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬಟ್ ಕೇಕ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು, ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಕೇಳೋ ಹಾಗೇ ಇಲ್ಲ. ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಆ್ಯಂಡ್ ಹೆಲ್ದಿ ಕೂಡ. ಇದಕ್ಕೆ ನಾನು ಯಾವುದೇ ಮೈದಾ ಹಾಕಿಲ್ಲ ಅಥವಾ ಶುಗರ್ ಹಾಕಿಲ್ಲ. ಇಲ್ಲಿ ಹಾಕಿರೋದು ಬೆಲ್ಲ, ಹಾಗೆಯೇ ವೀಟ್ ಫ್ಲೋರ್, ಗೋಧಿ ಹಿಟ್ಟಿನಿಂದ ಮಾಡಿರೋವಂಥದ್ದು, ಹಾಗೆಯೇ ಡ್ರೈ ಫ್ರೂಟ್ಸ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಕ್ಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹೆಲ್ದಿ ಕೂಡ. ಸೊ ಹಾಗಾಗಿ ಇದನ್ನು ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಆರಾಮಾಗಿ ಕುಕ್ಕರಲ್ಲೇ ಮಾಡ್ಕೋಬಹುದಾದಂತಹ ಒಂದು ಕೇಕ್ ಇದು. ಸೊ ನೀವು ಮಾಡ್ಕೊಳ್ತೀರಾ, ಮಾಡಿಕೊಂಡು ತಿಂದ್ಬಿಟ್ಟು ಹೇಳಬೇಕು ನೀವು ನನಗೆ ಹೇಗಿತ್ತು ಅಂತ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಅಂತೂ ತುಂಬಾ ಇಂಪಾರ್ಟೆಂಟ್. ಕಮೆಂಟ್ ಮಾಡಿ, ಪಾಸಿಟಿವ್ ಆರ್ ನೆಗೆಟಿವ್ ಒಟ್ಟಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ. ನೋಡಿ, ಕೇಕ್ ತುಂಬಾ ಸಾಫ್ಟಾಗಿ ಬಂದಿದೆ. ಸೊ ನೀವೆಲ್ಲರೂ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಂಡು ದಯವಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.